ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ವಿರುಕ್ತಿಗಳ ಬಗ್ಗೆ ನೋಡ್ತಾ ಹೋಗೋಣ. ದ್ವಿರುಕ್ತಿಗಳಿಗೆ ಬಹುಕ್ತಿಗಳು ಅಂತಲೂ ಕರೆಯುತ್ತಾರೆ ಅಥವಾ ಪುನರುಕ್ತಿ ಅಂತಲೂ ಕರೆಯುತ್ತಾರೆ. ದ್ವಿರುಕ್ತಿ ಎಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಎರಡು ಸಲ ಬಳಸುವುದು ಅಥವಾ ಎರಡು ಸಲ ಪುನರಾವರ್ತನೆ ಮಾಡುವುದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತೇವೆ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಅಥವಾ ಶಬ್ದ ಎಂದರ್ಥ. ವಿಶೇಷ ಅರ್ಥವನ್ನು ಕೊಡುವಂತಹ ಪದಗಳಿಗೆ ದ್ವಿರುಕ್ತಿ ಪದಗಳು ಎಂದು ಕರೆಯುತ್ತೇವೆ. ದ್ವಿರುಕ್ತಿಯನ್ನು ಪುನರುಕ್ತಿಗಳು ಮತ್ತು ಬಹುಕ್ತಿಗಳು ಎಂತಲೂ ಸಹ ಕರೆಯುವರು. ಉದಾಹರಣೆಗೆ, ಬೇಗ ಬೇಗ, ಓಡಿ ಓಡಿ, ದೊಡ್ಡ ದೊಡ್ಡ ಹುಡುಗರು, ಉತ್ಸಾಹದಲ್ಲಿ, ಆಧಿಕ್ಯದಲ್ಲಿ ಮತ್ತು ಕೋಪ, ಸಂಭ್ರಮ, ಆಶ್ಚರ್ಯ, ಆಕ್ಷೇಪ, ಹರ್ಷ ಹೀಗೆ ಮುಂತಾದ ಸಂದರ್ಭಗಳಲ್ಲಿ ದ್ವಿರುಕ್ತಿಗಳನ್ನು ಬಳಸುವುದುಂಟು. ಉತ್ಸಾಹದ ಸಂದರ್ಭದಲ್ಲಿ ಹೌದು ಹೌದು ನಾನೇ ಗೆದ್ದೆ, ನಿಲ್ಲು ನಿಲ್ಲು ನಾನೂ ಬರುವೆ ಹೀಗೆ ಉತ್ಸಾಹ ಸಂದರ್ಭದಲ್ಲಿ ಬಳಸುವ ದ್ವಿರುಕ್ತಿ ಪದಗಳನ್ನು ತಿಳಿಯಬಹುದು. ಇನ್ನು ಕೋಪದ ಸಂದರ್ಭದಲ್ಲಿ ಎಲಾ ಮೂರ್ಖ, ನಿಲ್ಲು ನಿಲ್ಲು, ಎಲೆ ಎಲೆ ಹೋಗಬೇಡ, ಕಳ್ಳ ಕಳ್ಳ ಸಿಕ್ಕೆಯಾ ಹೀಗೆ ಹಲವಾರು ಕೋಪದ ಸಂದರ್ಭದಲ್ಲಿ ಬಳಸುತ್ತೇವೆ. ಇನ್ನು ಸಂಭ್ರಮದ ಸಂದರ್ಭದಲ್ಲಿ ಅಗೋ ಅಗೋ ಎಷ್ಟು ಚೆನ್ನಾಗಿದೆ, ಬನ್ನಿ ಬನ್ನಿ ಕುಳಿತುಕೊಳ್ಳಿ, ಹತ್ತಿರ ಬಾ, ಮೇಲೆ ಮೇಲೆ ಕೂಡಿರಿ, ಉಣ್ಣು ಉಣ್ಣು, ತಿನ್ನು ತಿನ್ನು ಹೀಗೆ ಸಂಭ್ರಮದ ಸಂದರ್ಭದಲ್ಲಿ ದ್ವಿರುಕ್ತಿಗಳನ್ನು ಬಳಸುತ್ತೇವೆ. ಇನ್ನು ಆಶ್ಚರ್ಯದ ಸಂದರ್ಭದಲ್ಲಿ ಅಬ್ಬಬ್ಬಾ ಎಂಥ ರಮ್ಯ ದೃಶ್ಯ, ಆಹಾಹಾ ಅವನ ಆಟ ಅದ್ಭುತ ಹೀಗೆ ಆಶ್ಚರ್ಯಕರ ಸಂದರ್ಭದಲ್ಲಿಯೂ ಸಹ ದ್ವಿರುಕ್ತಿಗಳನ್ನು ಬಳಸುತ್ತೇವೆ. ಹರ್ಷದ ಸಂದರ್ಭದಲ್ಲಿ ಅಮ್ಮ ಅಮ್ಮ ಇದು ನಾನು ಬರೆದ ಚಿತ್ರ, ಅಪ್ಪ ಅಪ್ಪ ನಾನು ತರಗತಿಗೆ ಪ್ರಥಮ ಹೀಗೆ ಇನ್ನು ಹಲವಾರು, ಮಗ ಮಗ ನೀನು ಗಂಡು ಮಗುವಿನ ತಂದೆ ಹೀಗೆ ಹರ್ಷದ ಸಂದರ್ಭದಲ್ಲಿ ವ್ಯಕ್ತಪಡಿಸುವ ದ್ವಿರುಕ್ತಿಗಳಾಗಿವೆ. ದ್ವಿರುಕ್ತಿಗಳಿಗೆ ಉದಾಹರಣೆಗಳು ಎಲ್ಲ ಸಂದರ್ಭದಲ್ಲಿ ಹೌದು ಹೌದು, ಆಗಲಿ ಆಗಲಿ, ಓಡು ಓಡು, ಬೇಗ ಬೇಗ, ನಡೆ ನಡೆ, ಬಾ ಬಾ, ಹಿಡಿ ಹಿಡಿ, ತಿನ್ನು ತಿನ್ನು, ಅಯ್ಯೋ ಅಯ್ಯೋ, ದೇವರೇ ದೇವರೇ ಹೀಗೆ ದ್ವಿರುಕ್ತಿಯಲ್ಲಿ ಬರುವ ಕೆಲವು ವಿಶೇಷ ರೂಪಗಳು. ಕಡೆಗೆ ಕಡೆಗೆ, ಕಟ್ಟ ಕಡೆಗೆ ಅಥವಾ ಕಡೆ ಕಡೆಗೆ. ಬಯಲು ಬಯಲು, ಬಟ್ಟ ಬಯಲು. ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ. ತುದಿ ತುದಿ, ತುತ್ತ ತುದಿ. ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಮೊದಲು ಮೊದಲು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಹೀಗೆ ದ್ವಿರುಕ್ತಿಯಲ್ಲಿ ಬರುವ ಕೆಲವು ವಿಶೇಷ ರೂಪಗಳಾಗಿವೆ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.